ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಮಧು ಮರಪಗಳು ಇವ್ರ ಕಡೆ ಬಂದೀನಿ ರೀ. ಇವರ ನಮ್ಮ ಕಂಪ್ನಿದ ಹಬ್ ಸಂಜೀವನಿ ಇದು ಔಷಧಿ ಯೂಸ್ ಮಾಡಿದ್ದಾರೆ ರೀ. ಇವ್ರಿಗೆ ಏನು ತೊಂದರೆ ಇತ್ತು ಮತ್ತು ಇದು ತಗೊಂಡ ಅವ್ರದ್ದು ಏನು ತೊಂದರೆ ಕಡಿಮೆ ಆಯ್ತು ಸ್ವಲ್ಪ ಕೇಳೋಣ ರೀ. ನಮಸ್ಕಾರ ರೀ. ನಮಸ್ಕಾರ. ನೀವು ಈ ಬಾಟಲ ತೊಗೊಂಡಿದ್ರಿ, ಹಾಂ ರೀ. ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು ರೀ? ಬೆನ್ನಾಗ ನುಸೋದಿತ್ತು ರೀ, ನಡ ನುಸೋದಿತ್ತು ರೀ, ಪಿತ್ತಿನ ಪ್ರಾಬ್ಲಮ್ ಇತ್ತು ರೀ, ಅಲರ್ಜಿ ಪ್ರಾಬ್ಲಮ್ ಇತ್ತು ರೀ. ಇದು ಔಷಧ ತೊಗೊಂಡಾಗಿಂತ ಸ್ವಲ್ಪ ಕಮ್ಮಿ ಆಗೈತೆ ರೀ. ಈ ಬಾಟ್ಲ ನಿಮಗೆ ಯಾರು ಕನ್ಸಲ್ಟ್ ಮಾಡಿದ್ರಿ? ಎಮ್ಮಾಟ ಕೆಲ್ಸಕ್ಕೆ ಹೋಗ್ಕೊಂಡ್ರನಾರ ಅಲ್ಲಿ ಸರ್ ಅದಾರ ರೀ, ವಿಲಾಸ್ ಗುರವ್ ಅಂತ ಏಕೆಸ್ರಿ ಅವ್ರ ಹೇಳ್ರಿ ಹಿಂಗೆ ತಗೋರಿ ಅಂತ ಏಕೆಸ್ರಿ ಅವ್ರು ಅಂತಲೇ ತೊಗೊಂಡ್ರಿ. ಅದು ಈಗ ಕಮ್ಮಿ ಆಗೈತೆ ರೀ. ಅವ್ರಿಗೆ ಹೆಂಗೆ ನೀವು ಕೇಳಿದ್ರಿ? ಅದು ಅಂದ್ರೆ ಹಿಂಗೆ ಭಾಳ ನಡ ನುಸೋದು ಬೆನ್ನಾಗ ನುಸೋದು ಕೆಲಸ ಮಾಡಿದ್ಮೇಲೆ ಕೆಲಸ ಮಾಡಕ್ಕೆ ಹಾಕಿರ್ಕಿಲ್ರಿ. ಅದ್ರ ಸಂಬಂಧ ಅಲ್ಲಿ ಹೋಗ್ಯಾಸ ಹಿಂಗೆ ಸರ್ ಐತ್ರಿ ಎಲ್ಲಾರ ಡಾಕ್ಟರ್ ಇದ್ರೆ ನೋಡ್ರಿ ಅಂತ ಈಗ ಹೇಳ್ರಿ ಅವ್ರಿಗೆ. ಅವಾಗಿತ್ರ ಅವ್ರ ಹಿಂಗೆ ಡಾಕ್ಟರ್ ಅದಾರು, ನಾವು ತೊಗೊಂಡು ನೋಡಿದೆವು, ನೀವು ತೊಗೊಂಡು ನೋಡ್ರಿ ಕಡಿಮೆ ಆಗ್ತೈತಿ ಹಿಂಗೆ ಅಂತ ಅಂದ್ರಿ. ಅದ್ರ ಸಂಬಂಧ ಅದು ಬಾಟಲ್ ತೊಗೊಂಡಾಗಿಂತ ಈಗ ಸ್ವಲ್ಪ ಕಮ್ಮಿ ಆಗೈತಿ. ಈ ಬಾಟಲ್ ನೀವು ಯೂಸ್ ಮಾಡಿದ್ರಿ? ಎಷ್ಟು ದಿನ ಆಯ್ತು ರೀ ಯೂಸ್ ಮಾಡ್ತೀರಿ ನೀವು? ಒಂದು 20 ದಿನ ಆತ್ರಿ. 20 ದಿನ ಆತ್ರಿ. 20 ದಿನ ಒಳಗೆ ನಿಮ್ಗೆ ಏನೇನು ಕಡಿಮೆ ಐತ್ರಿ? ಪಿತ್ತಿನ ಪ್ರಾಬ್ಲಮ್ ಅಂತೂ ಎಲ್ಲ ಕಡಿಮೆ ಆಗೈತ್ರಿ. ಬೆನ್ನಾಗ ನುಸೋದ್ರಿ, ನಡ ನುಸೋದ್ರಿ ಎರಡು ಅವು ಕಡಿಮೆ ಆಗಿದಾವ್ರಿ. ಅಲರ್ಜಿ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗೈತ್ರಿ ಈಗ. ಹಾಂ. ಇದು ಪ್ರಾಬ್ಲಮ್ ಯಾವಾಗಿಂದ ಇತ್ತು ನಿಮಗೆ? 2015ರಿಂದ ಅಲರ್ಜಿ ಪ್ರಾಬ್ಲಮ್ ಇತ್ರಿ. ಹಾಂ ರೀ. ಮತ್ತು ಸಿಜ್ರಿಂಗ್ ಅದಾಗಿಂತ್ರ ನಡ ನುಸೋದ್ರಿ, ಹೊಟ್ಟೆ ನುಸೋದು, ಬೆನ್ನಾಗ ನುಸೋದು ಅದು ಪ್ರಾಬ್ಲಮ್ ಇತ್ರಿ. ಈಗೆಲ್ಲ ಕಮ್ಮಿ ಆಗೈತ್ರಿ. ಮತ್ತೆ ಇದು ಪಿತ್ತಿನ ಪ್ರಾಬ್ಲಮ್ ಇದೆ ಏನಾಗಕ್ಕೆ? ಪಿತ್ತಿನ ಪ್ರಾಬ್ಲಮ್ ಸಂಬಂಧ ರೀ ಎದ್ಯಾಗ ನುಸ್ತೈತ್ರಿ, ಎದ್ಯಾಗ ಬೆನ್ಯಾಗ ಏಕ ನುಸ್ತೈತ್ರಿ. ಏನೋ ಸ್ವೀಟ್ ತಿಂದ್ರಿ, ಏನೋ ಒಂದು ತಿಂದ್ರೂ ಒಟ್ಟು ಪಿತ್ತಿನ ಪ್ರಾಬ್ಲಮ್ ಹೆಚ್ಚೈತ್ರಿ. ಗುಳಿಗೆ ತಿಂದ್ರು ಏನೋ ಒಂದು ಪ್ರಾಬ್ಲಮ್ ಹೆಚ್ಚೈತ್ರಿ ಅದಕ್ಕೆ ರೀ. ಈಗ ಎಲ್ಲ ಕಮ್ಮಿ ಆಗೈತ್ರಿ. ಮತ್ತೆ ನೀವು ಡಾಕ್ಟರ್ಗೆ ತೋರಿಸಿದ್ರಿ ಯಾವಾಗ ಪ್ರಾಬ್ಲಮ್ ಮೇಲೆ? ಡಾಕ್ಟರ್ ಬೆಳಗಾವ್ ಕೇಳಿ ತೋರಿಸಿನ್ರಿ, ಅಲ್ಲೇ ವಿಡಿಯೋ ತೋರಿಸಿನ್ರಿ, ಖಾನಾಪುರ ತೋರಿಸಿನ್ರಿ, ಎಲ್ಲ ಕಡೆ ತೋರಿಸಿ ನೋಡಿನ್ರಿ. ಅದು ಗುಳಿಗೆ ತೊಗೊಂಡ ಅಷ್ಟೇ ಕಡಿಮೆ ಆಗೋದ್ರಿ. ಗುಳಿಗೆ ತೊಗೊಂಡಿಂದ ಮತ್ತೆ ಗುಳಿಗೆ ಬಿಟ್ಟನೆ ಅಂತಂದ್ರೆ ಮತ್ತೆ ಅದು ಮತ್ತು ಹಂಗಾಗೋದ್ರಿ. ಮತ್ತೆ ಇದು ಬಾಟಲ್ ನೀವು 20 ದಿನ ಆತ ತಗೋತ್ರಿ? ಈ ಬಾಟಲ್ 20 ದಿನ ಆತ್ರಿ. ಅದ ಈಗ ತೀರಾಕ ಬಂದೈತ್ರಿ. ಇನ್ನೊಂದು 2 ದಿನ ಆಕೈತ್ರಿ. ಈಗ ಇದನ್ನೊಂದು ತೊಗೊಂಡ್ ಹೋಗ್ಬೇಕಂತ ಏಕೆಸ ಬಂದಿನ್ರಿ ನಾನು. ಹಾಂ. ಮತ್ತು ಚಲೋ ಐತ್ರಿ ಬಾಟಲ್. ಡಾಕ್ಟರ್ ಕಡೆ ಹೋಗಿ ಅಷ್ಟು ರೊಕ್ಕ ಹಾಕೋ ಬದ್ಲಿ ರೀ ಇದನ್ನ ಬಾಟಲ್ ತಗೋದ ಚಲೋ ರೀ. ಹಾಂ ರೀ. ಮತ್ತು ಇದು ನೀವು ಯೂಸ್ ಮಾಡಿದ್ರಿ, ನಿಮಗೆ ಚಲೋ ರಿಸಲ್ಟ್ ಬಂದ್ರಿ? ಹಾಂ, ರಿಸಲ್ಟ್ ಬಂದೈತಿ. ಮತ್ತು ನೀವು ಹೊಟ್ಟೆದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರಿ? ಹೊಟ್ಟೆ ಅಂದ್ರೆ ಸಿಜ್ರಿಂಗ್ ಆಗೈತಲ್ರಿ, 2 ಸಲ ಸಿಜ್ರಿಂಗ್ ಆಗೈತ್ರಿ. ಸಿಜ್ರಿಂಗ್ ಸಂಬಂಧ ರೀ ಹೊಟ್ಟೆ ಭಾಳ ಇದನ್ನಾಗೈತ್ರಿ. ಅಂದ್ರೆ ಬಾವ ಅಂದ್ರೆ ಹಿಂಗೆ ಹೊಟ್ಟೆ ಉಬ್ಬೋದು ಮುಂದ್ರಿ, ಹೊಟ್ಟೆ ಹೆಚ್ಚೈತ್ರಿ. ಹಾಂ, ಈಗ ಅದು ಕಮ್ಮಿ ಆಗೈತ್ರಿ. ಅಂದ್ರೆ ಪೂರ್ತಿ ಚರ್ಬಿ ಎಲ್ಲ ಕಡಿಮೆ ಆದಂಗ ಆಗಿಬಿಟ್ಟೈತ್ರಿ ಅದ. ಹಾಂ ರೀ. ಏನು ಕೆಲಸ ಮಾಡೋದಂದ್ರ ಸಿಜ್ರಿಂಗ್ ಆದಾಗಿಂತ ಅಂತೂ ಏನು ಕೆಲಸ ಮಾಡೋದಂತ್ರ ಸ್ವಲ್ಪ ತೊಂದ್ರೆನೇ ಐತ್ರಿ ನನಗೆ. ಈಗ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೈತ್ರಿ ಇದು ಔಷಧ ತೊಗೊಂಡಾಗಿತ್ರ. ಏನಾದ್ರೂ ಕೆಲಸ ಮಾಡಿದ್ರೆ ನಿಮಗೆ ತೊಂದರೆ ಬರ್ತದ್ರಿ? ಹಾಂ, ತೊಂದರೆ ಆಗ್ತಿದ್ರಿ. ಏನು ಕೆಲಸ ಮಾಡಕ್ಕೆ ಆಗತ್ತಿರ್ಕಿಲ್ರಿ ಸಿಜ್ರಿಂಗ್ ಆದಾಗಿಂತ ರೀ. ಈಗೆಲ್ಲ ಕಮ್ಮಿ ಆಗೈತ್ರಿ. ಆಯ್ತು. ಮತ್ತು ನೀವು ಮಂದಿಗೆ ಏನು ಹೇಳುದ್ರಿ? ಇದು ಚಲೋ ಐತ್ರಿ. ಅಲ್ಲೇ ಇಲ್ಲೇ ಡಾಕ್ಟರ್ ಕಡೆ ಹೋಗಿ ರೊಕ್ಕ ಹಾಕೋ ಬದ್ಲಿ ರೀ ಈ ಔಷಧ ತಗೋದು ಭಾಳ ಚಲೋ ರೀ. ಹಾಂ ರೀ. ಮತ್ತು ಅದ್ರ ಬೇಕಾ ನಾ ತೊಗೊಂಡಾಗಿಂತ್ರ ಮತ್ತು ಇಬ್ಬರಿಗೆ ಏನ್ರಿ, 2-3 ಮಂದಿಗೆ ಏನ್ರಿ ನಾನು. ಅದ ಇಬ್ಬರ ತೊಗೊಂಡಾರ್ರಿ, ಅವ್ರಿಗೂ ರಿಸಲ್ಟ್ ಐತ್ರಿ. ಅವರು 8-15 ದಿನ ಆದ್ರೆ ತೊಗೊಳಕತ್ರಿ. ಅವ್ರಿಗೂ ಚಲೋ ಬಂದೈತ್ರಿ. ಅವ್ರಿಗೇನು ಪ್ರಾಬ್ಲಮ್ ಇತ್ತು ರೀ? ಅವ್ರ ನಡ ನುಸೋದ್ರಿ, ಮೊಣಕಾಲು ನುಸೋ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಹಾಂ, ಪಿತ್ತಿಂದ ಇತ್ತಂತ್ರಿ. ಅವ್ರಿಗೂ ಸ್ವಲ್ಪ ಕಮ್ಮಿ ಆಗೈತಂತ್ರಿ. ಚಲೋ ಐತಿ ಅಂತ ಈಗ ಹೇಳಾತಿರ ಅವರು. ಒಂದೊಂದು ಬಾಟಲ್ ಅಷ್ಟೇ ತೊಗೊಂಡಿದ್ರಿ ನೀವು? ಹಾಂ, ನಾ 20 ದಿನ ಆತ್ರಿ ಈಗ ತೊಗೊಳಕತ್ರಿ ಇದು. ಈಗ ಇನ್ನ ತೊಡೆ ಐತ್ರಿ. ಅದರ ತೀರ್ದಿಂದ ಈ ಬಾಟಲ್ ಒಯ್ಬೇಕಂತ ನಾ ಬಂದಿದ್ರಿ ಈಗ. ಹಾಂ ರೀ. ಇದು 25 ದಿನ ಆಗ್ತೈತ್ರಿ ಬಾಟಲ್? ಹಾಂ ರೀ, 25 ದಿನ ರೀ. ಅವ್ರು ಸರಿ ಹೆಂಗೆ ಏನಲ್ರಿ ಡಾಕ್ಟರ್ ರೀ, ಹಂಗೆ ಹೇಳ್ದಂಗ ತೊಗೊಂಡು ರೀ. ತೊಗೊಂಡಾಗಿಂತ್ರ ಈಗೆಲ್ಲ ಕಮ್ಮಿ ಆಗೈತಿ. ಧನ್ಯವಾದ ರೀ. ಹಾಂ ರೀ.